ಹಣವನ್ನ ಡಬ್ಲಿಂಗ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ನಂಬಿಸಿ ವಂಚನೆಯನ್ನ ಮಾಡಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಹೇಳಿದ್ರಂತೆ ಈ ಕಿಲಾಡಿಗಳು, ವಂಚಕರು. ಬಾರಿಶ್ ಹಣ ಅಂತೇಳಿ ಹೇಳಿಬಿಟ್ಟು, ಬಾರಿಶ್ ಅಂದ್ರೆ ಹಣದ ಮಳೆ ಸುರಿಸ್ತೀವಿ ನಿಮಗೆ ಅಂತ ನಂಬಿಸಿ ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿರ್ತಾರೆ. ರಮೇಶ್ ಎನ್ನುವ ಒಬ್ಬ ಕಾಂಟ್ರಾಕ್ಟರ್ನಿಂದ 28 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿ ಅವರಿಗೆ ಪಂಗನಾಮವನ್ನು ಹಾಕಿರ್ತಾರೆ. ಈ ಸಂಬಂಧ ಬಗಲಗಂಟೆ ಪೊಲೀಸರು ಸದ್ಯ 3 ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ ವಿಜಯ್, ಕೃಷ್ಣ ಸಿಂಗ್ ಹಾಗೆ ನವೀನ್ ಎಂಬ 3 ಆರೋಪಿಗಳನ್ನ ಇವರು ಅರೆಸ್ಟ್ ಮಾಡಿರುವಂಥದ್ದು ಬಗಲಗುಂಟೆ ಪೊಲೀಸರು. ಬಂಧಿತರಿಂದ 40 ಲಕ್ಷ ರೂಪಾಯಿ ಹಣವನ್ನು ಕೂಡ ರಿಕವರಿ ಮಾಡಿದ್ದಾರೆ ಪೊಲೀಸರು. ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದರ ತನಿಖೆ ಇನ್ನಷ್ಟು ಮುಂದುವರೆದಿದೆ. ಈಗಾಗಲೇ 3 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಕೈಗೊಂಡಿದ್ದಾರೆ ಪೊಲೀಸರು. ಹಾಗೆ ಹಣವನ್ನೂ ರಿಕವರಿ ಮಾಡಿದ್ದಾರೆ ಅವರಿಂದ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಆರೋಪಿಗಳಿದ್ದಾರೆ, ಮತ್ತೊಂದು ಕಡೆ ಅವರಿಂದ ರಿಕವರಿ ಆಗಿರುವಂತಹ ಹಣ. ರಮೇಶ್ ಎನ್ನುವ ಒಬ್ಬ ಕಾಂಟ್ರಾಕ್ಟರ್ಗೆ ನಂಬಿಸಿ ಇವರು ವಂಚನೆಯನ್ನು ಮಾಡಿರುವಂಥದ್ದು. ಮನಿ ಡಬ್ಲಿಂಗ್ ಮಾಡಿಕೊಡ್ತೀವಿ, ಹಣದ ಸುರಿಮಳೆ ಆಗತ್ತೆ, ನಿಮಗೆ ಹಣದ ಮಳೆಯನ್ನೇ ಸುರಿಸ್ತೀವಿ, 1 ಲಕ್ಷ ರೂಪಾಯಿ ಕೊಟ್ಟರೆ 3 ಲಕ್ಷ ರೂಪಾಯಿ ಕೊಡ್ತೀವಿ ನಿಮಗೆ, ಹಣ ಡಬ್ಲಿಂಗ್ ಮಾಡಿ ಅಂತೇಳಿ ನಂಬಿಸಿ ವಂಚಿಸಿದ್ರು. ತಾನು ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾದ ಮೇಲೆ ರಮೇಶ್ ಅವರು ದೂರನ್ನು ಕೊಟ್ಟಿದ್ದರು. ಆ ದೂರನ್ನು ಆಧರಿಸಿ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಸದ್ಯ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಯಾವ ರೀತಿ ವಂಚಿಸಿದ್ರು ಅಂತ ಕಾಂಟ್ರಾಕ್ಟರ್ಗೆ ಇವರು? ಅಂದರೆ 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಅಂದ ಕೂಡಲೇ ಅವ್ರು ಹೇಗೆ ನಂಬಿದ್ರು ಅಂತ? ಮೊದಲಿಗೆ ಆರೋಪಿಗಳು ತಾವು ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ತಮ್ಮ ಬಳಿ ಸಾಕಷ್ಟು ಹಣ ಇದೆ, ಅದನ್ನ ಹೇಗಾದ್ರೂ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇದೀವಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ, ನೀವು 1 ರೂಪಾಯಿ ಕೊಟ್ರೆ 3 ರೂಪಾಯಿನ ಕೊಡ್ತೀವಿ, ಅಂದ್ರೆ 1 ಲಕ್ಷ ಕೊಟ್ರೆ ಅದಕ್ಕೆ 3 ಲಕ್ಷ ಹಣವನ್ನ ಕೊಡ್ತೀವಿ. ಆದ್ರೆ ನಮ್ಮ ಬಳಿ ಇರುವಂತ ಹಣ ಬಾರಿಶ್ ಹಣ ಅಂತ ಹೇಳ್ತಾರೆ. ಅಂದ್ರೆ ಹಣದ ಮಳೆಯನ್ನ ಸುರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನ ನಾವು ಕೊಡುವಂತ ನೋಟ್ಗಳೇನಿರ್ತವೆ ಅದನ್ನ ನೀವು 9 ತಿಂಗಳ ಒಳಗಾಗಿ ಚಲಾವಣೆ ಮಾಡ್ಬಿಡ್ಬೇಕು. 9 ತಿಂಗಳಾದ್ರೂ ಕೂಡ ನೀವೇ ಇಟ್ಕೊಂಡಿದ್ರೆ ಕೊಟ್ಟಂತ ನೋಟ್ಗಳು ಏನಿರುತ್ತೆ ಅವು ಪೇಪರ್ ಆಗ್ತವೆ ಅಂತೇಳಿ ಆರೋಪಿಗಳು ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ 1 ಲಕ್ಷಕ್ಕೆ 3 ಲಕ್ಷದಂತೆ ಹಣವನ್ನ ಕೊಡ್ತೀವಿ ಅಂತೇಳಿ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕಾಗಿ ಆರೋಪಿಗಳು ಟಾರ್ಗೆಟ್ ಮಾಡ್ಕೊಳ್ಳುವಂಥದ್ದು ಕೇವಲ ಉತ್ತರ ಕರ್ನಾಟಕ ಭಾಗದ ಕಾಂಟ್ರಾಕ್ಟ್ ಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಕೆಲಸವನ್ನ ಅರಸಿ ಅಂದ್ರೆ ಬೇರೆ ಬೇರೆ ಕಾಂಟ್ರಾಕ್ಟ್ ಗಳನ್ನ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿಗೆ ಬರುವಂತ ಉತ್ತರ ಕರ್ನಾಟಕ ಮೂಲದ ಕಾಂಟ್ರಾಕ್ಟ್ ಗಳನ್ನ ಆರೋಪಿಗಳು ಮೊದಲಿಗೆ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡಿಕೊಂಡು ಅವ್ರಿಗೆ ಇಲ್ಲಿ ಊಟ ವಸತಿ ಜೊತೆಗೆ ಐಷಾರಾಮಿ ಹೋಟೆಲ್ಗಳಲ್ಲಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಆರೋಪಿಗಳು ಮೊದಲಿಗೆ ಮಾಡುವಂತದ್ದು. ಅಂದ್ರೆ ಸುಮಾರು 50 ರಿಂದ 50 ಸಾವಿರ 1 ಲಕ್ಷ ಇವರೇ ಸ್ವಂತ ಖರ್ಚನ್ನ ಮಾಡಿ ನಂಬಿಕೆ ಗಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಂತರದಲ್ಲಿ ನಾವು ಈ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡ್ತಿದೀವಿ, ನಮ್ಮ ಬಳಿ ತುಂಬಾ ಸಾಕಷ್ಟು ಬ್ಲಾಕ್ ಮನಿ ಇದೆ, ಅದನ್ನ ವೈಟ್ ಮಾಡ್ಕೊಳ್ಬೇಕು, ನೀವು ನಮ್ಗೆ ಆಪ್ತರಾಗಿದ್ರ ನಿಮ್ಗೆ ಅದನ್ನ ಕೊಡ್ತೀವಿ, ಆದ್ರೆ ನಾವು ಕೊಡುವಂತ ಹಣ 9 ತಿಂಗಳ ಒಳಗಡೆ ನೀವು ಚಲಾವಣೆ ಮಾಡಬೇಕು ಅಂತೇಳಿ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಆರೋಪಿಗಳು ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಕರೆದು ಪ್ರಮುಖವಾಗಿ ಹೋಟೆಲ್ನ ಒಳಗಡೆ ಹಣ ಇದೆ ಹೋಗಿ ತಗೊಂಡ್ ಬರ್ತೀವಿ ಅಂತೇಳಿ ಅಸ್ಲಿಗೆ ಅಂದ್ರೆ ಯಾರ ಹತ್ರ ನಿಮ್ಗೆ ಡಬಲ್ ತ್ರಿಬಲ್ ಕೊಡ್ತೀವಿ ಅಂತೇಳಿ ಆರೋಪಿಗಳು ಕರೆದಿರ್ತಾರೆ. ಅವ್ರು ಬಂದಂತ ನಂತರದಲ್ಲಿ ಮೊದಲಿಗೆ ಅವ್ರು ತಂದಿದ್ದಂತ ಹಣವನ್ನ ಈಸ್ಕೊಂಡು ನಂತರ ನಿಮ್ಗೆ ಬೇರೆ ಹಣವನ್ನ ತಂದ್ಕೊಡ್ತೀವಿ ಅಂತೇಳಿ ಹೋಟೆಲ್ನ ಒಳಗಡೆ ಹೋದಂತ ಆರೋಪಿಗಳು ಹೋಟೆಲ್ನ ಬ್ಯಾಕ್ ಗೇಟ್ ಇಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಇದೇ ರೀತಿಯಾಗಿ ಆರೋಪಿಗಳು ಬಗಲಗುಂಟೆಯಲ್ಲೂ ಕೂಡ ಮೋಸವನ್ನ ಮಾಡಿರ್ತಾರೆ. ಅದು ಕೂಡ ಕೊಪ್ಪಳ ಮೂಲದ ರಮೇಶ್ ಎನ್ನುವಂತ ಕಾಂಟ್ರಾಕ್ಟರ್ಗೆ ಮೋಸವನ್ನ ಮಾಡಿರ್ತಾರೆ. ಮೋಸವಾದಂತ ಕಾಂಟ್ರಾಕ್ಟರ್ ರಮೇಶ್ ಕೊಟ್ಟಂತ ದೂರಿನ ಅನ್ವಯವಾಗಿ ಸದ್ಯ ಮಧುಗಿರಿ ಮೂಲದ ಓರ್ವ ಆರೋಪಿ ಸೇರಿದಂತೆ ಬೆಂಗಳೂರಿನ ಚಿಕ್ಕಬಾಣಾವರದ ಇಬ್ಬರು ಒಟ್ಟು 3 ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಆರೋಪಿಗಳು ಕೇವಲ ರಮೇಶ್ ಕೊಪ್ಪಳ ಮೂಲದ ರಮೇಶ್ ಮಾತ್ರ ಅಲ್ಲ, ಮತ್ತೋರ್ವರೆಗೂ ಕೂಡ ಇದೇ ರೀತಿಯಾಗಿ ವಂಚನೆ ಮಾಡಿದಂತದ್ದು ಕೂಡ ಗೊತ್ತಾಗಿದೆ. ಒಂದು ಪ್ರಕರಣದಲ್ಲಿ 28 ಲಕ್ಷ, ಮತ್ತೊಂದು ಪ್ರಕರಣದಲ್ಲಿ 12 ಲಕ್ಷಕ್ಕೂ ಹೆಚ್ಚು ಹಣವನ್ನು ಆರೋಪಿಗಳು ವಂಚನೆಯನ್ನ ಮಾಡಿರ್ತಾರೆ. ಹೀಗಾಗಿ ಬಂಧಿತ ಆರೋಪಿಗಳಿಂದ 4,03,000 ಹಣವನ್ನ ರಿಕವರಿ ಮಾಡುವಂತ ಕೆಲಸವನ್ನ ಬಗಲಗುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತ ರಾಜು ಅವರ ನೇತೃತ್ವದ ತಂಡ ಮಾಡಿರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.